ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವಲ್ಪ ಸ್ಪೆಷಲಾಗಿ ಡ್ರ್ಯಾಗನ್ ಚಿಕನ್ ಹೇಗೆ ಮಾಡೋದಂತ ತೋರಿಸ್ತೇನೆ. ಡ್ರ್ಯಾಗನ್ ಚಿಕನ್ಗೆ ಬೋನ್ಲೆಸ್ ಪೀಸ್ ಚಿಕನನ್ನು ಉದ್ದವಾಗಿ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ಈಗ ನಾವು ಚಿಕನನ್ನು ಸ್ವಲ್ಪ ಮ್ಯಾರಿನೇಷನ್ ಮಾಡುವ. 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ರುಚಿಗೆ ಬೇಕಾದಷ್ಟು ಉಪ್ಪು, ಸೋಯಾ ಸಾಸ್ 1 ಟೇಬಲ್ ಸ್ಪೂನ್. ಈಗ ಉಪ್ಪು ಸೇರಿಸ್ತಾ ಇದ್ದೇನೆ. 1 ಮೊಟ್ಟೆ. ಬೇರೆ ನೀರೆಲ್ಲ ಏನೂ ಹಾಕಲಿಕ್ಕೆ ಇಲ್ಲ, ಮೊಟ್ಟೆ ಯೂಸ್ ಮಾಡಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ 2 ಗಂಟೆಯಾದರೂ ಮ್ಯಾರಿನೇಷನ್ ಮಾಡಲಿಕ್ಕೆ ಇಡಬೇಕು. ಟೈಮ್ ಇಲ್ಲ ಅಂತ ಅಂದರೆ ಪ್ರಾಬ್ಲಮ್ ಇಲ್ಲ, ಆವಾಗಲೂ ನೀವು ಫ್ರೈ ಮಾಡಿ ಕೂಡ ತೆಗಿಬೋದು. 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಕೂಡ ಹಾಕಿದ್ದೇನೆ. ಆಯಿಲ್ ಒಳ್ಳೆ ಬಿಸಿಯಾದ ನಂತರ ಮ್ಯಾರಿನೇಷನ್ ಮಾಡಿದ ಚಿಕನ್ ಉಂಟಲ್ಲ ಅದನ್ನು ನಾವು ಫ್ರೈ ಮಾಡಿ ತೆಗಿಬೇಕು. ಯಾವ ರೀತಿ ಫ್ರೈ ಮಾಡಬೇಕಂದ್ರೆ ಚಿಕನೆಲ್ಲ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು, ಒಳ್ಳೆ ಕ್ರಿಸ್ಪಿ ಥರ ಫ್ರೈ ಆಗಬೇಕು. ಆವಾಗ ಉಂಟಲ್ಲ ಡ್ರ್ಯಾಗನ್ ಚಿಕನ್ ಕ್ರಂಚಿ ಕೂಡ ಇರ್ತದೆ ಮತ್ತು ಅದರಲ್ಲಿ ಸಾಫ್ಟ್ನೆಸ್ ಕೂಡ ಇರ್ತದೆ. ಈಗ ನೋಡಿ ಚಿಕನೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ. ತೆಗೆದು ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ. ಒಂದು ಬೌಲಲ್ಲಿ ಸೋಯಾ ಸಾಸ್ 1 ಟೇಬಲ್ ಸ್ಪೂನಷ್ಟು ಹಾಕಿ, ರೆಡ್ ಚಿಲ್ಲಿ ಸಾಸ್ 3 ಟೇಬಲ್ ಸ್ಪೂನ್, ಟೊಮೆಟೊ ಕೆಚಪ್ 1/4 ಕಪ್ಪಷ್ಟು, ಮತ್ತು ಸಿರಾಚ ಚಿಲ್ಲಿ ಸಾಸ್ ಅಂತ ಸಿಗ್ತದೆ ನಿಮಗೆ, ಅದೊಂದು 2 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಬೇಕು. ಇಲ್ಲಾದರೆ ಅದರ ಬದಲು ನೀವು ಶೇಜ್ವಾನ್ ಸಾಸ್ 1 ಟೇಬಲ್ ಸ್ಪೂನ್ ಯೂಸ್ ಮಾಡಿದರೂ ಕೂಡ ಆಗ್ತದೆ. ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್. ಮತ್ತು ಎಕ್ಸ್ಟ್ರಾ ನಾನು ಸಾಲ್ಟ್ ಏನು ಹಾಕಲಿಕ್ಕೆ ಹೋಗೋದಿಲ್ಲ. ಚಿಕನ್ ಮ್ಯಾರಿನೇಷನ್ ಮಾಡುವಾಗ ಸಾಲ್ಟ್ ಹಾಕಿರ್ತೀನಿ ನೋಡಿ, ಅದೇ ಸಾಲ್ಟ್ ಸಾಕಾಗ್ತದೆ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಕೂಡ ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡಬೇಕು. ಇದು ಮೇಯ್ನ್ ಸಾಸ್ ಡ್ರ್ಯಾಗನ್ ಚಿಕನ್ ಇದು. ನೆಕ್ಸ್ಟ್ ಬೇರೆ ಒಂದು ಪಾತ್ರೆಯಲ್ಲಿ ಚಿಕನ್ ಫ್ರೈ ಮಾಡಿದ ಆಯಿಲ್ ಉಂಟಲ್ಲ ಅದೇ ಆಯಿಲ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಎಷ್ಟು ಬೇಕಾದರೂ ಯೂಸ್ ಮಾಡಿ ಆಯಿಲ್. ಗಾರ್ಲಿಕ್ ಚಾಪ್ ಮಾಡಿಬಿಟ್ಟು ಹಾಕಬೇಕು. ಗಾರ್ಲಿಕ್ ಕೂಡ ಅಷ್ಟೇ, ಎಷ್ಟು ನಿಮಗೆ ಹಾಕಲಿಕ್ಕೆ ಇಷ್ಟುಂಟು ಅಷ್ಟು ಯೂಸ್ ಮಾಡ್ಬೋದು. ಕ್ಯಾಶ್ಯೂ 3-4 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಸ್ವಲ್ಪ ಫ್ರೈ ಮಾಡಿದ ನಂತರ 1 ಆನಿಯನನ್ನು ಕ್ಯೂಬ್ ಥರ ಕಟ್ ಮಾಡಿ ಯೂಸ್ ಮಾಡಬೇಕು. ರೆಡ್ ಚಿಲ್ಲಿ 2 ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಕ್ಯಾಪ್ಸಿಕಮ್ 3 ಕಲರ್ ಕ್ಯಾಪ್ಸಿಕಮ್ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಯೆಲ್ಲೋ ಮತ್ತು ರೆಡ್ ಕಲರ್ ಕ್ಯಾಪ್ಸಿಕಮ್ ಇಲ್ಲದಿದ್ದರೆ ಪರವಾಗಿಲ್ಲ, ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಮಾತ್ರ ಯೂಸ್ ಮಾಡಿದರೆ ಆಯಿತು. ಕ್ಯಾಪ್ಸಿಕಮ್ ಸೇರಿಸಿಬಿಟ್ಟು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನಾವು ಪ್ರಿಪೇರ್ ಮಾಡಿದಂಥ ಸಾಸ್ ಉಂಟಲ್ಲ ಅದನ್ನೆಲ್ಲ ಸೇರಿಸಬೇಕು. ಸಾಸ್ ಹಾಕಿಬಿಟ್ಟು 1-3 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ತಿಕ್ನೆಸ್ ಆಗ್ತಾ ಬರುವಾಗ ಇದಕ್ಕೆ ನಾವು ಫ್ರೈ ಮಾಡಿದಂಥ ಚಿಕನ್ ಸೇರಿಸಿದರೆ ಆಯಿತು. ತುಂಬ ಟೇಸ್ಟಿಯಾದಂಥ ಸ್ಟಾರ್ಟರ್ ಇದು, ಟ್ರೈ ಮಾಡಲೇಬೇಕು. ಚಿಕನ್ ಹಾಕಿ ಚೆನ್ನಾಗಿ ಫುಲ್ ಎಲ್ಲ ಚಿಕನ್ಗೆ ಸಾಸ್ ಸ್ಪ್ರೆಡ್ ಆಗುವಷ್ಟು ನಾವು ಮಿಕ್ಸ್ ಮಾಡಬೇಕು. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳು ಉಂಟಲ್ಲ ಅದನ್ನು ಸ್ವಲ್ಪ ಈ ಥರ ಸರ್ವಿಂಗ್ ಮಾಡುವಾಗ ಹಾಕಿದರೆ ಸಾಕಾಗ್ತದೆ. ಈಗ ನಾನಿದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಿ 1-3 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಡ್ರ್ಯಾಗನ್ ಚಿಕನ್ ರೆಡಿಯಾಗಿದೆ. ಕ್ರಂಚಿ ಕೂಡ ಉಂಟು, ಸಾಫ್ಟ್ನೆಸ್ ಕೂಡ ಉಂಟು. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.